ಈ ದಿನ ನಾವೇನು ಪತ್ರಿಕಾ ಮಾಧ್ಯಮ ಕಳಿಸಿರೋ ಉದ್ದೇಶ, ಈಗ ನಮ್ಮ ತಾಲೂಕಿನಲ್ಲಿ ಈ ಒಂದು ಸಾಲಿನಲ್ಲಿ 22-22ನೇ ಸಾಲಿನಲ್ಲಿ ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನೆಯಡಿ ಬೆಳೆ ವಿಮೆ ಒಂದು ಕಾರ್ಯಕ್ರಮನ ಅನುಷ್ಠಾನ ಮಾಡ್ತಾ ಇದ್ದೀವಿ. ಈಗ ಆಲ್ರೆಡಿ ಜುಲೈ 1ರಿಂದ ಶುರುವಾಗಿದೆ, ಮಾಡ್ತಾ ಇದ್ದೀವಿ. ಇದುವರೆಗೂ ಸುಮಾರು 14,000 ಜನ ರೈತರು ನಮ್ಮಲ್ಲಿ ನೋಂದಣಿ ಆಗಿದೆ. ಅದರ ಜೊತೆಗೆ ನಾವು ಇನ್ನೂ ವ್ಯಾಪಕವಾಗಿ ಪ್ರಚಾರವನ್ನು ಮಾಡುವಂಥ ಕೆಲಸನ ತಮ್ಮ ಮುಖಾಂತರ ಮಾಡೋದಕ್ಕೆ ಇಚ್ಛೆಯಿಂದ ತಮ್ಮನ್ನು ಕರೆದಿದ್ದೀವಿ. ಮೊದಲನೇದಾಗಿ ಬೆಳೆ ವಿಮೆ ತಮಗೆಲ್ಲ ಗೊತ್ತಿರೋ ಹಾಗೆ ಈಗೇನು ಅತಿವೃಷ್ಟಿ, ಅನಾವೃಷ್ಟಿ, ಅತಿಯಾಗಿ ಮಳೆ ಬರೋದು ಅಥವಾ ಬರ, ಇಂಥ ಸನ್ನಿವೇಶದಲ್ಲಿ ರೈತನಿಗೆ ಏನಾದರೂ ಬೆಳೆ ನಷ್ಟ ಆದಾಗ ಅವನಿಗೊಂದು ಆರ್ಥಿಕ ಬೆಂಬಲವನ್ನು ಕೊಟ್ಟು ಅವ್ನು ನೆಕ್ಸ್ಟ್ ಮುಂದಿನ ಹಂಗಾಮಿಗೆ ಕಂಟಿನ್ಯೂ ಮಾಡಬೇಕು ಕೃಷಿ ಅನ್ನೋ ಉದ್ದೇಶಕ್ಕೋಸ್ಕರ ಸರ್ಕಾರ ಮಾಡಿರುವಂಥ ಯೋಜನೆ, ಆರ್ಥಿಕವಾಗಿ ನಷ್ಟ ಪರಿಹಾರವನ್ನು ಕೊಡುವಂಥ ಒಂದು ಯೋಜನೆ ಆಗಿದೆ. ಈಗ ನಮ್ಮಲ್ಲಿ ಪ್ರಸ್ತುತ ಈಗ ಬರ ಇದೆ. ಸೊ ಆಲ್ಮೋಸ್ಟ್ ನಮಗೆ ಮೋರ್ ದೆನ್ ಆಲ್ ಓವರ್ ಸ್ಟೇಟ್ ಆಸ್ ಎ ಹೋಲ್ ಮೋರ್ ದೆನ್ 40% ರೈತರು ಕಡಿಮೆ ಇದೆ. ನಮ್ಮದೇ ಜುಲೈ ತಿಂಗಳಲ್ಲೇ, ಜುಲೈ 1ರಿಂದ ಜುಲೈ 15 ಲೆಕ್ಕ ಹಾಕಿದರೆ 71% ಮಳೆ ಕೊರತೆ. ಇಂಥ ಸಂದರ್ಭಗಳಲ್ಲಿ ರೈತರಿಗೆ ಬಿತ್ತನೆ ಮಾಡೋಕ್ಕಾಗಿಲ್ಲ, ಕೆಲವು ಬಿತ್ತಿರುವಂಥ ಬೆಳೆಗಳು ಒಣಗೋಗ್ತಿದ್ದಾವೆ. ಇಂಥ ಸಂದರ್ಭದಲ್ಲಿ ಅವರಿಗೆ ಈ ಒಂದು ಬೆಳೆ ವಿಮೆ ಯೋಜನೆ ತಲುಪಿನ ಉದ್ದೇಶ ನಮ್ಮದಾಗಿರ್ತದೆ. ಈ ಸಂಬಂಧವಾಗಿ ನಾವು ಏನೇನು ಮಾಡಿದ್ದೀವಿ ಅನ್ನೋವರೆಗೂ ಆಲ್ಮೋಸ್ಟ್ ನಮ್ಗೆ ಗೊತ್ತಿರೋ ಪತ್ರಿಕಾ ಮಾಧ್ಯಮಗಳಲ್ಲಿ ಪ್ರಚಾರ ಮಾಡಾಗಿದೆ. ಮಾನ್ಯ ಶಾಸಕರು ಕೂಡ ಮೊನ್ನೆ KDP ಸಭೆಗೂ ನಿರ್ದೇಶ ಕೊಟ್ಟಂತೆ ಸುಮಾರು 40 ಪಂಚಾಯತಿಗೂ ನಾವು ಈಗ ಕರಪತ್ರಗಳ ಮುಖಾಂತರ ಪ್ರಚಾರ ಮಾಡೋದಕ್ಕೆ ಪಂಚಾಯತಿಗಳ ಭೇಟಿ ಮಾಡಿ, ಪಂಚಾಯತಿಲಿ ಕೃಷಿ ಸಖಿ ಅಂತ ಇರ್ತಾರೆ, ಅವ್ರ ಮುಖಾಂತರ ಮನೆ ಮನೆಗೆ ಭೇಟಿ ಕೊಟ್ಟು ಪ್ರಚಾರ ಮಾಡುವಂಥ ಕಾರ್ಯಕ್ರಮ ಹಾಕೊಂಡಿದ್ದೀವಿ. ಅದೇ ರೀತಿ ಪಂಚಾಯತಿಲಿ ಕಸ ವಿಲೇವಾರಿ ವಾಹನ ಇದೆ, ಆ ವಾಹನದಲ್ಲೂ ಕೂಡ ನಾವು ಆಡಿಯೋ ಜಿಂಗಲನ್ನು ಮಾಡಿ, ಕೃಷಿ ಇಲಾಖೆ ಚಳ್ಳಕೆರೆ ಅವರ ಪ್ರಕಟಣೆಯಲ್ಲಿ ಆಡಿಯೋ ಜಿಂಗಲನ್ನು ಮಾಡಿ ಅವ್ರಿಗೂ ನಾವು ಇದು ಮಾಡ್ತಾ ಇದ್ದೀವಿ. ಅದೇ ರೀತಿ ನಮ್ಮ ಎಲ್ಲ ಕೃಷಿ ಸಮೇತ ಇಲಾಖೆಗಳಲ್ಲೂ ಕೂಡ ಕರಪತ್ರಗಳನ್ನು ಹಂಚಿಕೆ ಮಾಡಿ ತಾಲೂಕು ಮಟ್ಟದಲ್ಲೂ ಕೂಡ ಜಾಗೃತಿ ಮೂಡಿಸ್ತೀವಿ. ಇನ್ನೊಂದು ವಿಶೇಷವಾಗಿ ಮಕ್ಕಳ ಮುಖಾಂತರ ಪೋಷಕರಿಗೆ ನಾವು ಜಾಗೃತಿ ಮೂಡಿಸಿದ ಕೆಲಸ, ಶಾಲಾ ಕಾಲೇಜುಗಳಲ್ಲಿ ನಾವು ಭೇಟಿ ಕೊಟ್ಟು ಅವ್ರ ಮುಖಾಂತರ ಆ ಕರಪತ್ರಗಳನ್ನು ಹಂಚಿಕೆ ಮಾಡಿ ಮನೆಗೆ ತಗೊಂಡೋಗಿ ಅವ್ರ ಪೋಷಕರಿಗೆ ಹೇಳಿ ಮಾಡುವಂಥ ಕೆಲಸಗಳನ್ನ ನಾವು ಮಾಡ್ತಾ ಇದ್ದೀವಿ. ಇನ್ನು ಮುಂದುವರೆದು ಎಲ್ಲರೂ ತಲುಪಿಸ ಸುಮಾರು 57,000 ಜನ ನಮ್ಮಲ್ಲಿ FID ಅಂದರೆ FID ಹೊಂದಿರುವಂಥ ರೈತರು ನಮ್ಮಲ್ಲಿದ್ದಾರೆ. ಆ ರೈತರಿಗೆ ಎಲ್ರಿಗೂ ನಾವು ತಲುಪಿಸೋದಕ್ಕೆ ಒಂದು ನಮ್ಮ ಇ ಗವರ್ನೆನ್ಸ್ ಸೆಲ್ಲಲ್ಲಿ, ಕರ್ನಾಟಕ ಇ ಗವರ್ನೆನ್ಸ್ ಸೆಲ್ಲಲ್ಲಿ ಒಂದು ಡೈರೆಕ್ಟಾಗಿ ಅವರೇ ನೇರವಾಗಿ ಕರೆ ಮಾಡಿ ಪ್ರಚಾರ ಮಾಡುವಂಥ ಒಂದು ಕೆಲಸ ನಾವು ಅಂದ್ಕೊಂಡಿದ್ದೀವಿ. ಅದು ಮೇ ಬಿ ಶಾರ್ಟ್ಲಿ ನಾಳೆ ನಾಡಿದ್ರಲ್ಲಿ ನೇರವಾಗಿ ಎಲ್ಲ ರೈತರಿಗೂ ಕರೆ ಹೋಗಿ ಮಾಡುವಂಥ ಕೆಲಸವನ್ನು ನಾವು ಇನ್ನು ಮುಂದಿನ ಮಾಡ್ತೀವಿ. ಈಗೇನು ಹಳ್ಳಿಗಳು ಈಗ ಬರೀ ಗ್ರಾಮ ಪಂಚಾಯತಿ ಕೇಂದ್ರವಾಗಿ ಇರಿಸ್ಕೊಂಡ್ರೆ ಹಳ್ಳಿಗಳು ಕೂಡ ನಾವು ನಮ್ಮ ಇಲಾಖೆಯ ಎಲ್ಲ ಸಿಬ್ಬಂದಿಗಳು, ಆತ್ಮ ಸಿಬ್ಬಂದಿಗಳು, ಕೃಷಿ ಅಧಿಕಾರಿಗಳು ಸ್ವತಃ ನಾವು ಕೂಡ ಭೇಟಿ ಕೊಟ್ಟು ಮಾಡ್ತಾ ಇದ್ವಿ. ಸುಮಾರು ಸೋಮವಾರದಿಂದನೇ, ಅದಕ್ಕಿಂತ ಮುಂಚೆ ಎಲ್ಲ ಪಂಚಾಯತಿ ಕವರ್ ಮಾಡಿದ್ವಿ. ಮೊನ್ನೆ ಶಾಸಕರು ಹೇಳಿದ್ಮೇಲೆ ಸುಮಾರು ಸೋಮವಾರದಿಂದ ಇಲ್ಲಿವರೆಗೂ ನಾವು ನಿನ್ನೆವರೆಗೂ 47 ಹಳ್ಳಿಗಳನ್ನ ಖುದ್ದಾಗಿ ಭೇಟಿ ಕೊಟ್ಟು ಪ್ರಚಾರ ಮಾಡಿದ್ವಿ. 5 ಶಾಲೆಗಳನ್ನ ನಿನ್ನೆವರೆಗೂ ಮಾಡಿದ್ವಿ. ಇವತ್ತು ನಾವು ಖುದ್ದಾಗಿ ಬೆಳಗ್ಗೆಯಿಂದ ಮೀರಸಭೆಯಲ್ಲಿ, ದೊಡ್ಡೇರಿ, ಇಲ್ಲಿ ಚಳ್ಳಕೆರೆ ಟೌನಲ್ಲಿ ಒಂದು ಕಾಲೇಜು ಮತ್ತು ರಾಮಜೋಗಿಯಲ್ಲಿ ಅಷ್ಟು ಕಾಲೇಜುಗಳು ಭೇಟಿ ಕೊಡ್ತಾ ಇದ್ವಿ. ಇನ್ನೂ ಆಲ್ಮೋಸ್ಟ್ ಎಲ್ಲ ಕಾಲೇಜುಗಳನ್ನು ನಾವು ಅವತ್ತು ಶಾಲೆಗಳನ್ನ ಪ್ರಮುಖವಾಗಿರೋ ಸ್ಥಳದಲ್ಲಿ ಭೇಟಿ ಮಾಡ್ಕೊಂಡಿದ್ದೀವಿ. ಇದೆಲ್ಲ ಮಾಡ್ತಾ ಇರೋದು ರೈತರು ಈ ಒಂದು ಯೋಜನೆಯಲ್ಲಿ ಭಾಗಿಯಾಗಿನ ಉದ್ದೇಶ. ಇನ್ನೊಂದು ಪ್ರಮುಖ ಇದರಲ್ಲಿ ಸೂಚನೆಗಳು ಏನು ಅಂತಂದರೆ, ಈಗ ಬೆಳೆ ವಿಮೆ ಕಟ್ತಾರೆ ಅಥವಾ ಕಟ್ಟಿದ ಎಲ್ರಿಗೂ ಬರುತ್ತಾ ಅನ್ನೋ ಪ್ರಶ್ನೆಗೆ ಏನಂದರೆ, ಬೆಳೆ ವಿಮೆ ಕಟ್ಟೋದು ಅಥವಾ ಬೆಳೆ ವಿಮೆ ಬರೋದು ಬೇಸ್ಡ್ ಆನ್ ಯಾವುದರ ಬೆಳೆ ನಷ್ಟ ಆದಾಗ ಮಾತ್ರ. ಈಗ ನಾವು ಹೇಗೆ ಕಾರು ಅಥವಾ ಬೈಕ್ ಇನ್ಶೂರೆನ್ಸ್ ಕಟ್ತೀವಿ, ಕಟ್ಟಿದ ತಕ್ಷಣ ಬರಬೇಕು ಅಂತಲ್ಲ, ಕಟ್ಟಿದಾಗ ಬೆಳೆ ನಷ್ಟ ಅನುಭವಿಸಿದಾಗ, ಇಳುವರಿ ಕಡಿಮೆ ಆದಾಗ ಕೊಡೋದಕ್ಕೆ ಅವಕಾಶ ಇದೆ. ಸೊ ಇದರಲ್ಲಿ ನಾವು 5 ಥರ ಬೆಳೆ ವಿಮೆ ಪರಿಹಾರನ ಕೊಡ್ತೀವಿ. ಇದರಲ್ಲಿ ಗೊಂದಲ ಆಗಬಾರ್ದು ಅನ್ನೋ ಉದ್ದೇಶಕ್ಕೆ ನಾನು ಹೇಳ್ತಾ ಇದ್ದೀನಿ. ಒಂದು ಬಿತ್ತನೆ ಪೂರ್ವ ಬೆಳೆ ವಿಮೆ ಅಂತ ನಾವು ಪರಿಹಾರ ಕೊಡೋದಕ್ಕೆ ಅವಕಾಶ ಇದೆ. ಇದು ಏನು ಹೇಗಪ್ಪ ನಿರ್ಧಾರ ಆಗುತ್ತೆ ಅಂದರೆ, ಗ್ರಾಮ ಪಂಚಾಯತಿ ಮಟ್ಟದಲ್ಲಿ ಅಧಿಸೂಚನೆ ಆಗಿರೋ ಬೆಳೆಗಳಿಗೆ ಆ ಒಂದು ಬೆಳೆ ಗ್ರಾಮ ಪಂಚಾಯತ್ ಅಧಿಸೂಚನೆ ಆಗಿದ್ದು, ಆ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ 75% ಅಷ್ಟು ಬಿತ್ತನೆ ಆಗಿಲ್ಲ ಅಥವಾ ಬಿತ್ತನೆ ಆಗಿರುವಂಥ ಬೆಳೆ ಹುಟ್ಟಿಲ್ಲ, ಹಾಳಾಗಿದೆ ಅಂದರೆ ಅವರಿಗೆ ನಾವು ವಿಮಾ ಮೊತ್ತ ಎಷ್ಟು ನಿಗದಿ ಮಾಡಿರುತ್ತೆ ಸರ್ಕಾರ, ಅದರಲ್ಲಿ 25% ಕೊಟ್ಬಿಟ್ಟು ವಿಮೆಯನ್ನು ಕ್ಲೋಸ್ ಮಾಡ್ತಾರೆ. ಇದು ಬಿತ್ತನೆ ಪೂರ್ವದಲ್ಲಿ ಮಾಡುವಂಥ ವಿಮೆ. ಇಲ್ಲಿ ನಮ್ಮ ತಾಲೂಕಿಗೆ ಗ್ರಾಮ ಪಂಚಾಯತಿ ಮಟ್ಟದಲ್ಲಿ ಬೆಳೆ ಆಯ್ಕೆ ಆಗಿರೋದು ಶೇಂಗಾ. ಎಲ್ಲ ಪಂಚಾಯತಿಗಳು ಶೇಂಗಾ ಬೆಳೆ ಆಯ್ಕೆ ಆಗಿದೆ. ಬೆಳಗೆರೆ ಪಂಚಾಯತಿ ಶೇಂಗಾ ಜೊತೆ ಸಾಮೆ ಬೆಳೆನೂ ಕೂಡ ಆಯ್ಕೆ ಆಗಿದೆ. ಹೇಗೆ ಗ್ರಾಮ ಪಂಚಾಯತಿ ಮಟ್ಟದಲ್ಲಿ ನಿಗದಿ ಮಾಡ್ತಾರೆ ಅಂದರೆ, ಒಂದು ಗ್ರಾಮ ಪಂಚಾಯತಿ ಮಟ್ಟದ ವ್ಯಾಪ್ತಿಯಲ್ಲಿ 50 ಹೆಕ್ಟೇರ್ಗಿಂತ ಹೆಚ್ಚು ಬೆಳೆ ಏನಾದರೂ ಬೆಳೆದಿದ್ರೆ ಆ ಒಂದು ಇದನ್ನ ಅವರು ಗ್ರಾಮ ಪಂಚಾಯತಿ ಮಟ್ಟಕ್ಕೆ ಡೈರೆಕ್ಟಾಗಿ ಸರ್ಕಾರದಿಂದ ಸ್ಟಾಟಿಸ್ಟಿಕಲ್ ಡಿಪಾರ್ಟ್ಮೆಂಟ್ ಇನ್ಫಾರ್ಮೇಷನ್ ಅವರು ಅದನ್ನ ಅಧಿಸೂಚನೆ ಮಾಡ್ತಾರೆ. ಯಾರು ಕೂಡ ಇಲ್ಲಿ ಲೋಕಲ್ ಆಗಿ ತಾಲೂಕು ಜಿಲ್ಲಾ ಮಟ್ಟದಲ್ಲಿ ಮಾಡೋದಿಲ್ಲ. ಇನ್ನೊಂದು ಮಧ್ಯಂತರ ಪರಿಹಾರ ಅಂತ. ಸೊ ಈಗ ಬೆಳೆನ ಅವರು ಹಾಕಿದ್ದಾರೆ, ಬಿತ್ತನೆ ಮಾಡಿದ್ದಾರೆ, ಆದರೆ ಅದು ಬೆಳವಣಿಗೆ ಸರಿಯಾಗಿ ಆಗಿಲ್ಲ. 30 ದಿನ ಬೆಳೆ ಬಿತ್ತನೆ 30 ದಿನ ನಂತರ, ಹಾಗೆ ಕಟಾವಿಗಿಂತ 15 ದಿನ ಮುಂಚೆ ಮಧ್ಯಂತರ ಪರಿಹಾರ ಅಂತ ಮಾಡ್ತೀವಿ. ಅಲ್ಲಿ ಏನಾಗ್ತಂದ್ರೆ ಬೆಳೆ ಏನೋ ಒಣಗೋಗಿದೆ ಅಥವಾ ಬೆಳೆ ಇಳುವರಿ ನಷ್ಟ ಆಗುತ್ತೆ ಅಂತ ನಮಗೇನಾದ್ರು ಬಂದರೆ ಜಂಟಿ ತಂಡವನ್ನು ರಚಿಸಿಕೊಂಡು ಸಮೀಕ್ಷೆ ಮಾಡಿ 50% ಹೆಚ್ಚು ಇಳುವರಿ ನಷ್ಟ ಆಗುತ್ತೆ ಅನ್ನೋ ಸಂದರ್ಭಗಳಲ್ಲಿ ನಾವು ಅವರಿಗೆ ಏನು ವಿಮಾ ನಿಗದಿಯಾಗಿದೆ, ನಷ್ಟ ಎಷ್ಟು ಅಂದಾಜು ಮಾಡಿದ್ರೆ ಅದರಲ್ಲಿ 25% ಕೊಟ್ಟು ಆ ವಿಮೆ ಕಂಟಿನ್ಯೂ ಆಗುತ್ತೆ.
ಅದು ಮುಂದುವರಿಯುತ್ತೆ. ಅದಾದ ನಂತರ ಅವ್ರು ಮತ್ತೆ ಕಟಾವು ಆಧಾರಿತ ತಗೊಳಕ್ಕೂ ಎಲಿಜಿಬಲ್ ಇರ್ತಾರೆ. ಇದು ಮಧ್ಯಂತರ ಪರಿಹಾರ. ಇನ್ನೊಂದು, ಈ ಬೆಳೆ ಕಟಾವು ಆಧಾರಿತವಾಗಿ ನಾವು ಎಲ್ಲ ಸಾಂಖ್ಯಿಕ ಇಲಾಖೆಯವರು ಏನೆಲ್ಲ ಇಲಾಖೆ ಅಧಿಕಾರಿಗಳ ಜೊತೆ ಮಾಡಿಸ್ತಾರೆ, ಅಲ್ಲಿ ಇಳುವರಿನ ವಾಸ್ತವಿಕ ಈ ವರ್ಷದ ಪ್ರಸ್ತುತ ಇಳುವರಿನ ತಗೊಂಡು ಕಳೆದ 7 ವರ್ಷದಲ್ಲಿ, ಈ ಒಂದು ಸಾಲಿಂದ ಹಿಂದಿನ 7 ವರ್ಷದಲ್ಲಿ ಏನು ಇದೇ ಬೆಳೆ ಕಟಾವು ಈ ಪ್ರಯೋಗಗಳಲ್ಲಿ ಇಳುವರಿ ಅಂದಾಜಾಗಿರುತ್ತೆ, ಆ ಇಳುವರಿಯ ಕಳೆದ 7 ವರ್ಷದ ಇಳುವರಿಯಲ್ಲಿ ಅತ್ಯುತ್ತಮವಾಗಿ ಬಂದಿರುವಂಥ 5 ವರ್ಷದ ಇಳುವರಿಯನ್ನು ತಗೊಂಡು ಅದನ್ನ ಮತ್ತು ಈ ಒಂದು ವಾಸ್ತವಿಕ ಇಳುವರಿನ ಲೆಕ್ಕಾಚಾರ ಮಾಡಿ, ಪ್ಯೂರ್ ಮ್ಯಾಥಮೆಟಿಕ್ಸ್ ಇದು, ಇಲ್ಲಿ ಯಾರು ಕೂಡ ಇದಾಗಲ್ಲ, ಲೆಕ್ಕಾಚಾರ ಮಾಡಿ ಮಾಡ್ಕೋತಾರೆ. ಅದು ಏನಾದರೂ ವಾಸ್ತವಿಕ ಪ್ರಾರಂಭಿಕ ಅಂದರೆ 7 ವರ್ಷದ 5 ವರ್ಷದ ಇಳುವರಿ ಈ ವರ್ಷ ಬಂದಿರೋಂಥ ಇಳುವರಿಗಿಂತ ಈ ವರ್ಷದ ಇಳುವರಿ ಅದಕ್ಕಿಂತ ಜಾಸ್ತಿ ಇತ್ತು ಅಂದರೆ ಬೆಳೆ ವಿಮೆ ಬರೋದಿಲ್ಲ, ಕಡಿಮೆ ಇತ್ತು ಅಂದರೆ ಬೆಳೆ ವಿಮೆ ಬರುತ್ತೆ. ಇದು ಅದ್ರ ಮುಖ. ಇನ್ನೊಂದು ಸ್ಥಳೀಯ ವಿಕೋಪಗಳಿಂದ ಬರ್ತದೆ. ಅದು ಏನಂದರೆ, ಈಗ ರೈತ ಬೆಳೆದಿರ್ತಾನೆ, ಅವನ ಜಾಗದಲ್ಲಿ ಸ್ಥಳೀಯವಾಗಿ